ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಚೂರಿ ಮಾಡೋದು ಹೇಗಂತ ನೋಡೋಣ್ರಿ. ಬ್ರೆಡ್ ಮಂಚೂರಿ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ಇಡುವೆ ನೋಡ್ರಿ. ಪೂರ್ತಿ ಇಡುವೆ ನೋಡಿದ್ರೆ ಮಾಡೋ ವಿಧಾನ ಗೊತ್ತಾಕತಿ ನೋಡ್ರಿ. ಎಷ್ಟು ಮಸ್ತ ಬಂದವು. ಈಗ ಮಾಡೋದು ಹೇಗಂತ ನೋಡೋಣ್ರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟ್ ಅಂದ್ರೆ ಅಷ್ಟು ಟೇಸ್ಟ್ ಆಗ್ಯವು. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ 4 ಬ್ರೆಡ್ ತೊಗೊಳನಿ. ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಳನಿ ನೋಡ್ರಿ. ಒಂದು ಸ್ವಲ್ಪ ಹಾಡಿದ್ರೆ ಮಿಕ್ಸರ್ ಹಾಕ್ಯಬೇಕ್ರಿ. ಮಿದು ಇದ್ರೆ ಹಂಗೆ ಮಾಡ್ಕೊಳಕ್ಕೆ ನಡಿತೈತ್ರಿ. ಒಂದು ಸ್ವಲ್ಪ ನಾನು ಹಾಡದವ್ರಿ, ನಾನು ಈಗ ಮಿಕ್ಸರ್ ಹಾಕ್ಕೊಂಬರ್ತೇನೆ ನೋಡ್ರಿ. ಮಿಕ್ಸರ್ ಹಾಕ್ಕೊಂಬಂದನಿ. ಈ ಥರ ಆಗೈತೆ ನೋಡ್ರಿ. ಬಿರ್ಸಿದ್ರೆ ಈ ಥರ ಪುಡಿ ಆಗಿ ಬರ್ತೈತ್ರಿ. ಮೆತ್ತಗೆ ಬ್ರೆಡ್ ಇದ್ರೆ ಮಿಜ್ಜೆ ಆಗಿ ಬರ್ತೈತ್ರಿ. ಮೆತ್ತಗಿದ್ರೆ ಹಂಗೆ ನೀರು ಹಾಕಿ ಹಂಗೆ ಮಂಚೂರಿ ಮಾಡ್ಬೋದ್ರಿ. ಒಂದು ಸ್ವಲ್ಪ ಬಿರ್ಸಿದ್ರೆ ಈ ಥರ ಮಿಕ್ಸರ್ ಹಾಕ್ಯಬೇಕು ನೋಡ್ರಿ. ಈಗ ಇದಕ್ಕೆ ಏನೇನು ಪದಾರ್ಥ ಬೇಕು ಹಾಕ್ಯನನ್ರಿ ನೋಡ್ರಿ. ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿ. ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಯಣನ್ರಿ ನೋಡ್ರಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಯಣ ನೋಡ್ರಿ. 1 ಕಪ್, 1 ಲೋಟ, ಸಣ್ಣ ಲೋಟಲ್ಲಿ 1 ಲೋಟ ಅಕ್ಕಿ ಹಿಟ್ಟು ತೊಗೊಳಣ ನೋಡ್ರಿ. ಗೋಬಿ ಮಾಡಕ್ಕೆ ಕಾನ್ಫ್ಲವರ್ ಹಿಟ್ಟು ಹಾಕ್ತೀವ್ರಿ. ಈಗ ಬ್ರೆಡ್ ಮಂಚೂರಿಗೆ ಅಕ್ಕಿ ಹಿಟ್ಟಾದ್ರೆ ಸಾಕು ನೋಡ್ರಿ. ಅಷ್ಟು ಸೂಪರಾಗಿ ಬರ್ತೈತಿ. ಈಗ 1 ಲೋಟ ತೊಗೊಳೋಣ ನೋಡ್ರಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ. ಒಂದು ಸ್ವಲ್ಪ ನೀರು ಹಾಕಿ ನಾದ್ಕೊಬೇಕು ನೋಡ್ರಿ. ನೋಡ್ರಿ ಈ ಥರ ಉದ್ರ ಆಗೈತಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗೈತಿ ನೋಡ್ರಿ. ಈ ಥರ ರೆಡಿ ಆಗೈತಿ. ಈಗ ಒಂದೊಂದಾಗಿ ಗೋಬಿ ಮಂಚೂರಿ ಬಿಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಥರ ಬಿಡ್ಬೇಕು ನೋಡ್ರಿ. ಈ ಥರ ದುಂಡಗೆ ಮಾಡಿ ಆದ್ರೆ ಇಟ್ಕೋಬೋದ್ರಿ. ಹಂಗೆ ಡೈರೆಕ್ಟ್ ಈ ಥರ ಆದ್ರೆ ಬಿಡ್ಬೋದು ನೋಡ್ರಿ. ಈಗ ಒಂದೊಂದಾಗಿ ಎಣ್ಣೆ ಕಾದೈತ್ರಿ. ಒಂದೊಂದಾಗಿ ಮಂಚೂರಿ ಬಿಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈಗ ಎಣ್ಣೆ ಕಾದೈತಿ. ಒಂದೊಂದೇ ಮಂಚೂರಿನ ಬಿಟ್ಕೊಂತೀನಿ ನೋಡ್ರಿ. ನೋಡ್ರಿ ಒಮ್ಮಕ್ಲೆ ಕೈ ಆಡಬಾರ್ದ್ರಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡ್ಬೇಕು ನೋಡ್ರಿ. ಈಗ ಒಂದು ಸ್ವಲ್ಪ ಕೆಂಪು ಅನ್ಸವು ಕೈ ಆಡ್ತಾನೆ ನೋಡ್ರಿ. ಅವು ಬೆಂದವು ತಕ್ಕಂತಾನೆ ನೋಡ್ರಿ. ಈ ಥರ ಕೆಂಪಾಗ ಬೇಯಬೇಕು ನೋಡ್ರಿ. ಗೋಬಿ ಮಂಚೂರಿ ರೆಡಿ ಆದ ನೋಡ್ರಿ. ಈ ಥರ ಕ್ರಿಸ್ಪಿಯಾಗಿ ಬಂದವು. ಒಂದು ಸ್ವಲ್ಪ ಎಣ್ಣೆ ಹಿಡ್ದು ನೋಡ್ರಿ. ಮಸ್ತ್ ಬಂದವು. ಈಗ ಇದಕ್ಕೆ ಸಾಸ್ ರೆಡಿ ಮಾಡ್ಕೊಳೋದು ಹೆಂಗಂತ ನೋಡೋಣ್ರಿ. ನಾವು ಹೊರಗಡೆ ತರ್ಸಿಲ್ರಿ ಸಾಸ್. ಮನ್ಯಾಗ ಹೆಂಗೆ ರೆಡಿ ಮಾಡೋದಂತ ನೋಡೋಣ್ರಿ. ನೋಡ್ರಿ ನೀರಿನಾಗ ಬೇಯಿಸೇನ್ರಿ. ಇದನ್ನು ಟಮಾಟೆ ಹಣ್ಣು ನೀರಿನಾಗ ಬೇಯಿಸಿ ಮೇಲೆ ಸಿಪ್ಪಿ ತೆಗ್ದ ನೋಡ್ರಿ. ಈಗ ಇದಕ್ಕೆ ಏನೇನು ಪದಾರ್ಥ ಬೇಕು ಹಾಕ್ಯನದು ನೋಡೋಣ್ರಿ. ನೋಡ್ರಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಯಂತ ನೋಡ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ಯಂತೀನಿ ನೋಡ್ರಿ. ಬೆಲ್ಲ ಖಾರ ಪುಡಿ ಅಷ್ಟು ಹಾಕ್ಯಂತನ್ರಿ. ಮ್ಯಾಗ ಉಪ್ಪು ಹಾಕಲ್ರಿ. ಅಂದ್ರೆ ಬ್ರೆಡ್ನ್ಯಾಗ ಉಪ್ಪು ಇರ್ತೈತ್ರಿ. ಮ್ಯಾಗನ ಉಪ್ಪು ಹಾಕಿರ್ತೇವೆ ಹಿಟ್ಟು ಕಲ್ಸೋ ಅದಕ್ಕೆ ಉಪ್ಪು ಹಾಕಿದ್ರೆ ಜಾಸ್ತಿ ಆಕತಿ. ಈಗ ಉಪ್ಪು ಹಾಕಲ್ಲ ನೋಡ್ರಿ. ಹಂಗೆ ಮಿಕ್ಸರ್ ಹಾಕ್ಕೊಂಬರ್ತಾನೆ. ಇದನ್ನು ಸಾಸ್ ರೆಡಿ ಆಕತಿ ನೋಡ್ರಿ. ಈ ಥರ ಸಾಸ್ ರೆಡಿ ಆಗೈತಿ ನೋಡ್ರಿ. ಈ ಗೋಬಿ ಮಂಚೂರಿಗೆ ಒಗ್ಗರಣೆ ಕೊಡೋದು ಹೇಗಂತ ನೋಡ್ರಿ. ನೋಡ್ರಿ 2 ಸ್ಪೂನು ಎಣ್ಣೆ ಹಾಕ್ಯಂದ ನೋಡ್ರಿ. ಮಂಚೂರಿ ಮಾಡಿದ್ವಲ್ರಿ ಅದ ಕಡಾಯ ತೊಗೊಂಡ್ರಿ ನಾನು. ಈಗ 2 ಸ್ಪೂನು ಎಣ್ಣೆ ಹಾಕ್ಯಂದ ನೋಡ್ರಿ. ಜಾಸ್ತಿ ಬೇಕಂದ್ರೆ ನಿಮ್ಗೆ ಜಾಸ್ತಿನ ಹಾಕ್ಯಬೋದ್ರಿ. 2 ಸ್ಪೂನ್ ಎಣ್ಣೆ ಕಮ್ಮಿ ಬೇಕಂದ್ರೆ ಎಣ್ಣೆ ಕಮ್ಮಿನ ಹಾಕ್ಯಂದು ಮಾಡ್ಬೋದು ನೋಡ್ರಿ. ಈಗ ಎಣ್ಣೆ ಕಾದತ್ರಿ. ಬೆಳ್ಳುಳ್ಳಿ ಮ್ಯಾಶ್ ಮಾಡಿ ಇಟ್ಕೊಂಡ್ರಿ. ಬೆಳ್ಳುಳ್ಳಿ
ಈ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕ್ತೀನಿ. ಒಂದು ಸ್ವಲ್ಪ ಈ ಥರ ಕೈ ಆಡ್ಬೇಕು ರೀ. ಈರುಳ್ಳಿ ಬೇಯ ಮಟ ಈ ಥರ ಕೈ ಆಡ್ಬೇಕು ನೋಡಿರಿ. ಸ್ವಲ್ಪ ಮಸಾಲೆ ಹಾಕ್ಯಂತ ನೋಡಿರಿ, ಗರಂ ಮಸಾಲೆ. ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡಿರಿ. ನೋಡಿರಿ ಈಗ ಇದು ಬೆಂದೈತಿ. ಸಾಸ್ ಹಾಕ್ಯಂತ ನೋಡಿರಿ, ಟೊಮಾಟೊ ಸಾಸ್. ನೋಡಿರಿ ಸವಾಲಾಗ ಮಿಕ್ಸ್ ಮಾಡ್ತೀವಿ. ನೀವು ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಕಾಲಿಸ್ಕೊಂಡು ಹಾಕ್ಯಂದ್ರೆ ನಡಿತೈತಿ ನೋಡಿ. ನಾನಿಲ್ಲಿ ಕಾರ್ನ್ಫ್ಲೋರ್ ಹಿಟ್ಟು ಏನು ಹಾಕಿಲ್ರಿ, ಅಷ್ಟು ಸಿಂಪಲ್ಲಾಗಿ ಮಾಡಬೇಕು ನೋಡಿ. ನಿಮ್ದು ಈಗ ಬೆಂದೈತಿ ಸಾಸು. ಈಗ ಮನ್ಸೂರಿ ಹಾಕ್ಯಂತ ಈಗ ನೋಡಿರಿ ಮಿಕ್ಸ್ ಮಾಡ್ಬೇಕ್ರಿ ಈ ಥರ. ಮಂಚೂರಿ ಮಿಕ್ಸಿಂಗ್ ಆಗೈತಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತ ನೋಡಿರಿ. ನೋಡಿರಿ ಬ್ರೆಡ್ ಮಂಚೂರಿ ರೆಡಿ ಆಗೈತೆ ನೋಡಿರಿ. ಎಷ್ಟು ಸುಲಭವಾಗಿ ಮಾಡಿಕೊಡ್ಬೋದು ರೀ. ಮಕ್ಕಳು ಮಂಚೂರಿ ಕೇಳಿದಾಗ ಬ್ರೆಡ್ ಇದ್ದೇ ಇರ್ತಾವ್ರಿ ಮನ್ಯಾಗ. ಜಾಸ್ತಿ ಇದ್ದಾಗ ಈ ಥರ ಮಾಡಿಕೊಡ್ಬೋದು ನೋಡಿರಿ. ಬ್ರೆಡ್ ತಿನ್ನೋಕೆ ಇಷ್ಟಪಡ್ಲಿಲ್ದವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಕೊಂಡು ತಿಂತಾರೆ ನೋಡಿರಿ. ಎಷ್ಟು ಮಸ್ತ್ ಬಂದವ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.